ಮಾಡ್ತೀವಿ ನೀವು ಸ್ವಲ್ಪ ಮೇಲೆ ಓಕೆ ಲಾಸ್ಟ್ ಅಲ್ಲ ಇವತ್ತೇ ಇಲ್ಲಿ ಎಲ್ಲ ಹಬ್ಬದ ನಮ್ಮ ಯುಗಾದಿ ಹಬ್ಬ ಶುಭಾಶಯಗಳು ಹೇಳ್ತಾ ಹೊಸಕೋಟೆ ತಾಲೂಕು ಸಂಘದ 5 ವರ್ಷದ ಎಲೆಕ್ಷನ್ಗೆ ರಿಟರ್ನಿಂಗ್ ಆಫೀಸರ್ ಆಗಿ ಶಿವಕುಮಾರ್ ಆಯ್ಕೆ ಮಾಡಿದ್ದಾರೆ ಡಿಆರ್ ಆಫೀಸಿಂದ. ಆದ ಕಾರಣ 26, 27 ಅಪ್ಲಿಕೇಶನ್ ಹಾಕೋ ದಿನ ಆಗಿರ್ತದೆ. ಬೆಳಿಗ್ಗೆ 10ರಿಂದ 3 ಗಂಟೆ ತನಕ ಅಪ್ಲಿಕೇಶನ್ ಹಾಕೋದಿರ್ತದೆ. ಹಾಗೆ 28ನೇ ತಾರೀಕು ಸ್ಕೂಟಿ ಇರ್ತದೆ. ಅವತ್ತು ಎಲೆಕ್ಷನ್ ರಿಟರ್ನ್ ಆಫೀಸರ್ ಇರ್ತಾರೆ. ಹಾಗೆ 29 ವಾಪಸ್ ತಗೊಳೋದು ಮತ್ತೆ ಅಪ್ಲಿಕೇಶನ್ನ ಕ್ಲೋಸ್ ಮಾಡಿ ಎಲೆಕ್ಷನ್ಗೆ ಚಿಹ್ನೆ ಕೊಡ್ತಕ್ಕಂಥ ಇರ್ತದೆ 29 ತಾರೀಕು. ಇದಾದ ನಂತರ 3ನೇ ತಾರೀಕು 3/4/2026 ಚುನಾವಣೆ ನಡೀತದೆ. ಬೆಳಿಗ್ಗೆ 9ರಿಂದ 3 ಗಂಟೆ ತನಕ ಚುನಾವಣೆ ನಡೀತದೆ. ಚುನಾವಣೆ ಆದ ನಂತರ 3 ಗಂಟೆ ಮೇಲೆ ಚುನಾವಣೆಯ ಮತದಾರನ್ನು ಎಣಿಕೆ ಮಾಡಿ ಆ ದಿನ ರಿಸಲ್ಟ್ ಕೊಡ್ತಕ್ಕಂಥದ್ದು ಎಲ್ಲ ಸಹಕಾರ ಸಂಘಗಳಲ್ಲೂ ಫಾರ್ಮ್ಯಾಟ್ಸ್ ಹಂಗೆ ಇದೆ. ನಮ್ದು ಹಾಗೆ ಇರ್ತದೆ ಅಂತ ಹೇಳ್ತಿದೆ. ನಮ್ಮದು 1350 ಓಟ್ ಇರ್ತದೆ. ಈಗಾಗಲೇ 500 ಹಳೆ ಓಟ್ ಇರ್ತದೆ, 750 ಹೊಸ ಓಟ್ ಇರ್ತದೆ. ಹೊಸ ಓಟಲ್ಲಿ ಏನಪ್ಪಾ ಅಂದ್ರೆ ಹೊಸ ಓಟ್ ಇರ್ತದೆ, ಎಲೆಕ್ಷನ್ ಇಲ್ಲಂತ ಇದಿರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಎಲೆಕ್ಷನ್ ಆಫೀಸರು 1 ವರ್ಷ ಮುಂಚೆ ಆಗಿರ್ಬೇಕು, 1 ವರ್ಷ ಹೊಡೆದ್ರಿಗನ ಎಲೆಕ್ಷನ್ ಇಲ್ಲಂತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಬೈಲ ಪ್ರಕಾರ ಇದಾಗಿರ್ತದೆ. ಆದ ಕಾರಣ ಅದು ಹೆಂಗಿರ್ತದೆ. ಆದ ಕಾರಣ ಇನ್ನೂ ಕೆಲವರು ನಮ್ಮ ಹಳೆ ಮತದಾರರು 100% ಶೇರವರು ಇನ್ನೂ 100% ಶೇರ್ನ 1040 ರೂಪಾಯಿ ಕೊಟ್ಬಿಟ್ಟು ಅವ್ರು ಪರಿಪೂರ್ಣ ಮಾಡಿಕೊಂಡು ಮತದಾರರು ಮತ ಮಾಡ್ಬೋದು ಅವ್ರಿಗೂ. ಆದ ಕಾರಣ ಯಾರ್ಯಾರು ನಮ್ಮ ಹಳಬರು ಅಂದ್ರೆ ಹಳೆ ಶೇರ್ 500 ಶೇರ್ದಾರರು ಯಾರ್ಯಾರು ಅವರ 100% ಶೇರನ್ನು 1050ಕ್ಕೆ ಪರಿವರ್ತನೆ ಮಾಡಿಲ್ಲೋ ದಯಮಾಡಿ ಅವರೆಲ್ಲ ಬಂದು ಈಗಲೂ ಬಂದು ಅವರ ಉಳಿಕೆ ಹಣವನ್ನು ಕಿಟ್ಬಿಟ್ಟು ಮತದಾನ ಮಾಡೋದು ಅವ್ರನ್ನ ವಿನಂತಿ ಮಾಡ್ಕೊಳ್ತೇವೆ. ದಯಮಾಡಿ ಅನ್ನತೆ ಭಾವಿಸ್ತಾರ ಅವ್ರನ್ನು ಬಂದು ಉಳಿಕೆ ಅಮೌಂಟ್ ಕಟ್ಬಿಟ್ಟು ಅವರು ಮತದಾನಕ್ಕೆ ಹಕ್ಕೈತೆ, ಅದು ಪರ್ಮಿಷನ್ ಆಗಿದೆ. ನಮ್ಮ 1350 ಮತ ಮಾಡ್ಬೋದು. ಆದ ಕಾರಣ ಎಲ್ಲರೂ ಅನ್ನತೆ ಭಾವಿಸ್ತೀರ ಬಂದು ಎಲೆಕ್ಷನ್ ಸುಗಮ ನಡೆಸ್ಕೊಡ್ಬೇಕು ಅಂತ ನಾವು ಕಳಕಳಿಯಿಂದ ಕೇಳ್ಕೊಳ್ತೇವೆ. ಚುನಾವಣಾ ಪ್ರಕ್ರಿಯೆ ಎಲ್ಲಿ ನಡೀತದೆ ಸರ್? ಎಲ್ಲಿ ನಾಮಪತ್ರ ಸಲ್ಲಿಸಬೇಕು? ಕನಕಭವನ ಸ್ಥಳ, ನಮ್ಮ ಕನಕಭವನ ಸ್ಥಳದಲ್ಲಿ ಚುನಾವಣೆ ನಡೀತದೆ ಸರ್. ನಾಮಪತ್ರ 26ನೇ ತಾರೀಕು 26, 27 ನಂಬರ್ ಸ್ಥಳಕ್ಕೆ 28ನೇ ತಾರೀಕು ಸ್ಕೂಟಿ ಇರ್ತದೆ. 29 ತಾರೀಕು ಅವತ್ತು ಪೂರ್ಣ ಪ್ರಮಾಣವಾಗಿ ಇದಿರ್ತದೆ. ಇನ್ನು ಎಲೆಕ್ಷನ್ ಯಾರು ಉಳಿತಾರೆ ವಾಪಸ್ ತಗೊಂಡು ಹಂಗೆ ಚಿಹ್ನೆಯನ್ನು ಕೊಡ್ತಾರೆ. ಅವತ್ತು ರಿಟರ್ನಿಂಗ್ ಆಫೀಸರ್ ಚಿಹ್ನೆಯನ್ನು ಕೊಡ್ತಾರೆ. ಅವ್ರದ್ದು ಚುನಾವಣೆ ಘೋಷಣೆ ಮುಂದೆ ಹೊಸಕೋಟೆ ತಾಲೂಕು ಕುರುಬ ಸಂಘದ 5 ವರ್ಷ ಅವಧಿ ಮುಗಿದಿದೆ. ಈಗ ಚುನಾವಣೆ ಪ್ರಾರಂಭವಾಗಿದೆ. 26ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿ ಮತ್ತು 27/3 ನಾಮಪತ್ರ ಸಲ್ಲಿಸುವಂಥದ್ದು. 28ನೇ ತಾರೀಕು ಸ್ಕೂಟ್ನಿ ಇರ್ತದೆ ಮತ್ತು 29ನೇ ತಾರೀಕು ವಾಪಸ್ ತೆಗೆಯುವಂಥದ್ದು ಇರ್ತದೆ. ಮತ್ತು 3 ಗಂಟೆ ಮೇಲೆ ಚಿಹ್ನೆ ಕೊಡುವಂಥದ್ದು ಇರ್ತದೆ. ನಾಮಪತ್ರ ಸಲ್ಲಿಸೋಕೆ 26ನೇ ತಾರೀಕು 11 ಗಂಟೆಯಿಂದ 3 ಗಂಟೆ ಇರುತ್ತೆ. 27ನೇ ತಾರೀಕು ಅದೇ ರೀತಿ ಇರುತ್ತೆ. 28ನೇ ತಾರೀಕು ಸ್ಕೂಟ್ನಿ ಮಾಡಿದ ತಕ್ಷಣ ಆಮೇಲೆ 29ನೇ ತಾರೀಕು ವಾಪಸ್ ತೆಗೆಯೋದು ಮತ್ತು ಚಿಹ್ನೆ ಕೊಡೋಂಥದ್ದು. ಆಮೇಲೆ ಏಪ್ರಿಲ್ನೇ ತಿಂಗಳು 3ನೇ ತಾರೀಕು ಚುನಾವಣೆ ಮಾಡೋಂಥದ್ದು ಇರ್ತದೆ. ಈಗಾಗಲೇ 1300 ಓಟ್ ಇದೆ. ಹಳೇದು 500 ಓಟ್ ಇರುತ್ತೆ, 550-70 ಇರುತ್ತೆ. ಮತ್ತು ಈಗ ಹೊಸ ಓಟ್ ಸೇರಿದಂಥದ್ದು ಅವರು ಚುನಾವಣೆಗೆ ನಿಲ್ಲಂಗಿಲ್ಲ. ಏನು ಹಳೆ 500 ಓಟ್ ಇರ್ತದಲ್ಲ ಹಳಬರು ಅವ್ರು ನಿಲ್ಲಂಥದ್ದು ಐತೆ ಬೈಲ ಪ್ರಕಾರ. ಈಗಾಗಲೇ ಮೊನ್ನೆ 750 ಓಟು ಹೊಸ ಸೇರ್ಪಡೆ ಆಗಿದೆ. ಒಟ್ಟು 1350 ಓಟು ಚುನಾವಣೆ ಮಾಡೋಂಥದ್ದು ಆಗಿದೆ. ಮತ್ತು ಈ ಎಲ್ಲರೂ ನಮ್ಮ ಸಮಾಜದ ಬಂಧುಗಳು ಸಹಕರಿಸಿ ಚುನಾವಣೆಗಾದರೂ ಹೋಗ್ಬೋದು, ಇಲ್ಲ ಅಂತಂದರೆ ಆಗುವಂಥದ್ದು ನಮ್ಮ MTB ನಾಗರಾಜನವರ ನೇತೃತ್ವದಲ್ಲಿ ಈ ನಡೆಯುತ್ತದೆ. ನಮ್ಮ MTB ನಾಗರಾಜನವರ ಗಮನ ತಂದು ನಾವು ಮುಂದೆ ಏನು ಮಾಡಬೇಕಾ ಎಲ್ಲ ನಮ್ಮ ಸಮಾಜದ ಬಂಧುಗಳು ಕೂಡ ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿ ಇದನ್ನ ಚುನಾವಣೆ ಇಲ್ಲದೇ ವಿಶ್ವಾಸವಾಗಿ ನಾವು 15 ಜನ ಡೈರೆಕ್ಟ್ರು ಕೂಡ ಒಮ್ಮತದಿಂದ ಚುನಾವಣೆ ಇಲ್ಲದೇ ಮಾಡಬೇಕು ಅಂತ ಎಲ್ಲರ ಮನಸ್ಸಲ್ಲಿದೆ. ನೋಡೋಣ, ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿ ನಾವು MTB ನಾಗರಾಜನವರ ನೇತೃತ್ವದಲ್ಲಿ ಈ ಚುನಾವಣೆ ಇಲ್ಲದೇ ವಿಶ್ವಾಸದಲ್ಲಿ
ಮಾಡಬೇಕು ಕೂಡ ಅವಿರೋಧವಾಗಿ ಆಯ್ಕೆ ಆಗಬೇಕಂತ ಕೂಡ ನಮ್ಮ ಮನಸ್ಸಲ್ಲಿದೆ. ಹೋದ ಸಲ ಕೂಡ ಅವಿರೋಧವಾಗಿ ಆಯ್ಕೆ ಆಗಿತ್ತು. ಈ ಸಲನೂ ಹಾಗೆ ಅದೇ ರೀತಿ ಆಗುವಂಥದ್ದು ವಾತಾವರಣ ಇದೆ ಅಂತ ಹೇಳ್ತಾ ಎಲ್ಲ ನಮ್ಮ ಸಮಾಜದ ಬಂಧುಗಳು ಕೂಡ ನಾನು ಈ ಚುನಾವಣೆ ಪ್ರಾರಂಭ ಆಗಿರೋದ್ರಿಂದ ಎಲ್ಲರ ಗಮನಕ್ಕೂ ನಾವು ತಿಳಿಸಿ ಎಲ್ಲರ ಆಶೀರ್ವಾದ ಕೃಪೆಯಿಂದ ಮತ್ತೆ 15 ಜನ ಡೈರೆಕ್ಟಾಗಿ ನಮ್ಮ ಸಂಘದ ಅಭಿವೃದ್ಧಿ ಮುಂದುವರಿಬೇಕಂತೇಳಿ ನಾನು ಎಲ್ಲ ನಮ್ಮ ಬಂಧುಗಳಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ಕೊತ ಹೇಳ್ಕೊತಿದ್ದೀನಿ. ತಾಲೂಕು ಕುರುಬ ಸಮಾಜದ ಮುಖಂಡರಿಗೆ ನಮಸ್ಕರಿಸುತ್ತಾ, ಇನ್ನೇನು ಈಗಾಗಲೇ ಚುನಾವಣೆ ಘೋಷಣೆಯಾಗಿದ್ದು ಚುನಾವಣೆ 3ನೇ ತಾರೀಕು 3/4/2026 ಚುನಾವಣೆ ನಡೆಯಲಿದ್ದು ಈಗಾಗಲೇ ನಮ್ಮ ಅಧ್ಯಕ್ಷರಾದಂಥ ರಾಮಾಜಿನಣ್ಣವರು ಮತ್ತು BMRD ಮಾಜಿ ಅಧ್ಯಕ್ಷರಾದಂಥ ಚಂದ್ರಸಂದ್ರ ನಾಗರಾಜನವರು ಎಲ್ಲ ವಿಷಯಗಳನ್ನು ಗಮನಕ್ಕೆ ತಂದು ಈಗ ನಮ್ಮ ಸಮಾಜದ ಮುಖಂಡರುಗಳು ವಿಷಯ ತಿಳಿಸಿ ಎಲೆಕ್ಷನ್ ಯಾವ ರೀತಿ ನಡೀತದ, ಯಾವ ರೀತಿ ಯಾವತ್ತು ಅಪ್ಲಿಕೇಶನ್ ಹಾಕಬೇಕು, ಯಾವತ್ತು ವಾಪಸ್ ಪಡೆಯುವ ಈ ದಿನಾಂಕವನ್ನು ಈಗಾಗಲೇ ತಿಳಿಸಿದ್ದಾರೆ. ಏನಪ್ಪ ಅಂತಂದ್ರೆ ನಾನು ಕೇಳ್ಕೊಳೋದು, ಮುಂದಿನ ಸಮಾಜದ ಏಳಿಗೆಗಾಗಿ ಮುಂದಿನ ಶಾಲಾ ಕಟ್ಟಡ ಅಭಿವೃದ್ಧಿಗೋಸ್ಕರ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಕೈ ಜೋಡಿಸಿ ಇನಾಮಿನೇಷನ್ ಆದರೆ ಭಾಳ ಸಂತೋಷ. ಈ 15 ಜನ ಮುಖಂಡರುಗಳಿರ್ತಕ್ಕಂಥ ನಮ್ಮ ಸಂಘದ ಸದಸ್ಯರುಗಳು ಅವರು ಕೈ ಜೋಡಿಸಿ ಅವರು ಗಮನಕ್ಕೆ ತಂದು ಈಗಾಗಲೇ ನಾವೆಲ್ಲ ಘೋಷಣೆ ಆದಮೇಲೆ ಯಾರು ಏನೂ ಮಾಡೋಕ್ಕೆ ಆಗೋದಿಲ್ಲ. ಆದ್ದರಿಂದ ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, ನಾವು ಮುಂದಿನ ಸಮಾಜ ಈಗ ನಾವು ಏನು ಮಾಡ್ಬೇಕಂತಿದ್ದೀವೋ ಅದನ್ನ ಮುಂದೆ ನಡೆಸ್ಕೊಂಡು ಹೋಗ್ಲಿ ಅಂತೇಳಿ ನಮ್ಮ ಸಮಾಜದ ಮುಖಂಡರುಗಳಿಗೆ ಕೇಳ್ಕೊಳ್ಳುತ್ತಾ, ಈಗಾಗಲೇ ದಿನಾಂಕವನ್ನು ಘೋಷಣೆ ಆಗಿದ್ದು ದಿನಾಂಕವನ್ನು ಎಲ್ಲರೂ ನಮ್ಮ ಅಧ್ಯಕ್ಷರು BMRD ಮಾಜಿ ಚಂದ್ರಸಂದ್ರ ನಾಗರಾಜನವ್ರ ವಿಷಯ ತಿಳಿಸಿದರೆ ನಾವು ಅವರಿಗೆ ಕಳಕಳಿಯಿಂದ ಕೇಳ್ಕೊಳ್ತೀವಿ. 2026ರಿಂದ ಪ್ರಾರಂಭವಾಗುವ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯನ್ನು ದಿನಾಂಕ 3/4/2026 ನಿಗದಿಗೊಳಿಸಲಾಗಿದೆ. ಈ ಚುನಾವಣೆಗೆ 26/3 ಮತ್ತು 27/3 2 ದಿನ ನಾಮಪತ್ರಗಳನ್ನು ಸಲ್ಲಿಸಬಹುದು. ನಾಮಪತ್ರಗಳ ಪರಿಶೀಲನೆ 28ನೇ ತಾರೀಕು ಆಗುತ್ತದೆ, ಮಾರ್ಚ್ 28. ನಾಮಪತ್ರಗಳು ವಾಪಸ್ ಪಡೆಯುವುದು 29 ಆಗಿರುತ್ತದೆ. ಆವತ್ತೇ ಚುನಾವಣೆ 29, ಆವತ್ತೇ ಚಿಹ್ನೆಗಳನ್ನು ಸಹ ನಿಗದಿಗೊಳಿಸಲಾಗುತ್ತದೆ. ಎಲ್ಲ 1323 ಸದಸ್ಯರಿದ್ದಾರೆ ನಮ್ಮ ಸಂಘದಲ್ಲಿ ಸದಸ್ಯರು. ಇವರು ಎಲ್ಲರೂ ಬಂದು ಗುರುತಿನ ಚೀಟಿಯನ್ನು ಮೊದಲು ಪಡಿಬೇಕು. ಬಂದಿಲ್ಲ ಸುಮಾರು ಒಂದು ಅರ್ಧ ಜನ ಗುರುತಿನ ಚೀಟಿಯನ್ನು ಪಡೆದಿರ್ತಾರೆ ಅಷ್ಟೇ. ಈಗ ಮತ ಚಲಾವಣೆ ಮಾಡಬೇಕಂದ್ರೆ ಗುರುತಿನ ಚೀಟಿ ಅತಿ ಮುಖ್ಯ, ಅವಶ್ಯಕ. ಅದರಿಂದ ದಯವಿಟ್ಟು ನಮ್ಮ ಸಮಾಜದ ಸಂಘದ ಸದಸ್ಯರು ಎಲ್ಲರೂ ಬಂದು ಗುರುತಿನ ಚೀಟಿಯನ್ನು ಪಡೆದು ಮತವನ್ನು ಚಲಾಯಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೀವಿ. ಚುನಾವಣೆ ಅದೇ ಅಲ್ಲ.